152 ರನ್ಗಳ ದಾಖಲೆಯ ಆಟ ಆಡಿದ್ದಾರೆ. ಪಂಜಾಬ್ ವಿರುದ್ಧ ಅಬ್ಬರಿಸಿದ್ದಾರೆ ಕನ್ನಡಿಗ ಕೆಎಲ್ ರಾಹುಲ್. ನಿತೀಶ್ ರಾಣಾ ರಾಹುಲ್ 220 ರನ್ಗಳ ಜೊತೆ ಆಟ ಇದು ಕೂಡ ದಾಖಲೆ. 67 ಬಾಲ್ಗಳಲ್ಲಿ 152 ರನ್ ಬಾರಿಸಿರುವಂಥದ್ದು ಕೆಎಲ್ ರಾಹುಲ್. ಅಂದರೆ 220ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ. 16 ಬೌಂಡ್ರಿ, 9 ಸಿಕ್ಸರ್, 152 ರನ್ಗಳ ಕಲೆ ಹಾಕಿದ್ದಾರೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯ ಇದು. ಹೈ ವೋಲ್ಟೇಜ್ ಕದನ ಆಗತ್ತೆ. ಪಂಜಾಬ್ಗೆ 265 ರನ್ ಟಾರ್ಗೆಟ್ ಅನ್ನ ಡೆಲ್ಲಿ ಬಾಯ್ಸ್ ಕೊಟ್ಟಿದೆ. ಮೊದಲ ಮ್ಯಾಚ್ ಅಂತ ಬಂದಾಗ, ಅಂದರೆ ಮೊದಲ ಇನ್ನಿಂಗ್ಸ್ ಅಂತ ಬಂದಾಗ, ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರ ಬ್ಯಾಟಿಂಗ್ ನೋಡಿದ್ರೆ ದಾಖಲೆ ಇವತ್ತು. ಅಂದರೆ ಭಾರತೀಯರಲ್ಲಿ IPL ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಬಾರಿಸಿದ ಮೊದಲ ಆಟಗಾರ ಕ್ರಿಸ್ ಗೆಲ್ ಇದ್ದಾರೆ. ಅದು ವಿದೇಶಿ ಆಟಗಾರ ಆಯಿತು. ಭಾರತೀಯ ಅಂತ ಬಂದಾಗ ಈಗ ಕೆಎಲ್ ರಾಹುಲ್ ಅವರ ಹೆಸರು ಬರುತ್ತೆ. ಅದರ ಜೊತೆಗೆ ಪಂಜಾಬ್ ಅಂತ ಬಂದಾಗ ಪಂಜಾಬ್ ಕೂಡ ಚೇಂಜ್ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹೆಂಗಾಗ್ಬಿಟ್ಟಿದೆ ನೋಡಿ, T20 265 ಟಾರ್ಗೆಟ್ ಇದ್ರೂ ಕೂಡ ಅದನ್ನು ಚೇಂಜ್ ಮಾಡುವ ಹಂತಕ್ಕೆ ಈಗ ಪಂಜಾಬ್ ಕೂಡ ಇದೆ. ಬಟ್ ಇಲ್ಲಿ ಕೆಎಲ್ ರಾಹುಲ್ 152 ರನ್, 226 ಸ್ಟ್ರೈಕ್ ರೇಟಲ್ಲಿ. ಇನ್ನು ನಿತೀಶ್ ರಾಣಾ ಕೂಡ ಅದ್ಭುತ ಬ್ಯಾಟಿಂಗ್ ಅವ್ರ ಕಡೆಯಿಂದ. ಅವರು ಕೂಡ 200 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ. 91 ರನ್ಗೆ ಅವರು ಕೂಡ ಔಟ್ ಆಗಿದ್ದಾರೆ. ಈ ಬಿಗ್ ಟಾರ್ಗೆಟನ್ನು ಹೇಗೆ ಚೇಂಜ್ ಮಾಡುತ್ತೆ ಅನ್ನುವಂಥ ಕುತೂಹಲ ಇತ್ತು. ಒನ್ ಸೈಡ್ ಮ್ಯಾಚ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿವಿ ನಾವು ಮೊದಲ ಇನ್ನಿಂಗ್ಸ್ ಆದಾಗ. ಬಟ್ ಈಗ ನೋಡ್ತಾ ಇದ್ರೆ ಇದು ಕೊನೆಯ ಓವರ್ ತನಕ ಹೋಗುತ್ತೆ, ಅಥವಾ ಆಲ್ಮೋಸ್ಟ್ ಆಲ್ ಪಂಜಾಬ್ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ರೀತಿಯ ಬ್ಯಾಟಿಂಗ್ ಪಂಜಾಬ್ ಕಡೆಯಿಂದ. ಪವರ್ ಪ್ಲೇಯಲ್ಲೇ 125 ರನ್, 6 ಓವರಲ್ಲಿ 125 ರನ್ ಪಂಜಾಬ್ ಕಡೆಯಿಂದ. ಅವರು ಕೂಡ ಭಯಂಕರ ಬ್ಯಾಟಿಂಗ್ ಮಾಡಿದರು. ಸೊ ಅಲ್ಲೇ ರನ್ ಬಂದಿದ್ದು. ಸೊ ಹಂಗಾಗಿ ಇದು ಪಂಜಾಬ್ಗೆ ಈಸಿ ಆಗ್ತಾ ಇದೆ. ಕೆಎಲ್ ರಾಹುಲ್ ಅವರ ಈ ರೀತಿಯ 150 ರನ್ ಇದೆಯಲ್ಲ, ಅದು ವ್ಯರ್ಥ ಆಗತ್ತಾ ಅನ್ನುವಂಥ ಪ್ರಶ್ನೆ ಈಗ ನೋಡ್ತಾ ಇದೆ. ಅದ್ಭುತ ಬ್ಯಾಟಿಂಗ್. ಈಗ ಬೇಕಾಗಿರೋದು ಅವರಿಗೆ ಕೇವಲ ಓವರ್ಗೆ 11 ರನ್ ಮಾತ್ರ. 15ನೇ ಓವರ್, ಇನ್ನು 5 ಓವರಲ್ಲಿ ಬೇಕಿರೋದು 64 ರನ್. 34 ಬಾಲಿಗೆ 64 ರನ್. ಇದು ಪಂಜಾಬ್ಗೆ ಈಸಿ ಆಗ್ತಾ ಇದೆ. ವಿಕೆಟ್ ಕೈಯಲ್ಲಿದೆ, ಕೇವಲ 3 ವಿಕೆಟ್ ಇರೋದು. 14 ಓವರಲ್ಲಿ 200 ರನ್ನನ್ನು ಈಗ ಪಂಜಾಬ್ ಬಾರಿಸಿದೆ. ಇದು ತೂಗುವ ಯಾಲೆ. ಸೊ ಕೊನೆಯ ಬಾಲ್ ತನಕ ಹೋಗುತ್ತೆ. ಈ ಮ್ಯಾಚನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ.